ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜುನಲ್ ನಂಬರ್ 11 ನ್ಯೂ ಇಂಗ್ಲಿಷ್ ಜುನಲ್ ವತಿಯಿಂದ ಫುಟ್ಪಾತ್ ಅತಿಕ್ರಮಣ ಮತ್ತು ರಸ್ತೆ ಅತಿಕ್ರಮಣ ತೆರವು ಕಾರ್ಯಾಚರಣೆ ಬೆಳಗ್ಗೆ 8 ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭ ಮಾಡಿ ಮಧ್ಯಾಹ್ನ 12 ಗಂಟೆವರೆಗೆ 4 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆ ಮಾಡಿ ರಸ್ತೆ ಅತಿಕ್ರಮಣ ಅಂಗಡಿಗಳು ತೆರವುಗೊಳಿಸಿದರು. ಪ್ರತಿವಾರಕ್ಕೊಮ್ಮೆ ತೆರವು ಕಾರ್ಯಾಚರಣೆ ಮಾಡುವುದು ಎಂದರು. ವರದಿ ಕಿರಣಗೌಡ, ತುಪ್ಪದಗೌಡ್ರ, ಹುಬ್ಬಳ್ಳಿ. ಕಲ್ಲಿಂದ ಹೊಡೆಯಂಗಿಲ್ಲ ಅದ ಈ ಕಾರ್ಯಾಚರಣೆ ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದೀವಿ. ಹೋದ ವಾರನೂ ಪ್ರಾರಂಭ ಮಾಡಿದ್ವಿ. ಪ್ರತಿ ವಾರ ಇಟ್ಕೊಳ್ಬೇಕಂತಂದು ನಮ್ಮ ಒಂದು ಮಾನ್ಯ ಆಯುಕ್ತರ ಆದೇಶವಾಗಿದೆ, ಮೌಖಿಕ ಆದೇಶವಾಗಿದೆ. ಅದ್ರ ಪ್ರಕಾರ ನಾವು ಪ್ರತಿ ವಾರ ಸಾಧ್ಯ ಆದಷ್ಟು ನಾವು ಎಲ್ಲ ಕಡೆ ಎಲ್ಲ ವಾರ್ಡ್, ನನಗೆ ಜೋನ್ 11ಕ್ಕೆ ಸಂಬಂಧಪಟ್ಟ ಏನು ವಾರ್ಡ್ಗಳಿದಾವಲ್ಲ ಆ ವಾರ್ಡ್ಗಳಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಅತಿಕ್ರಮಣ ತೆರವು ಮಾಡ್ತಿದ್ದೀವಿ. ಆಮೇಲೆ ಫುಟ್ಪಾತ್ ಮೇಲೆ ಬಂದಂತ ಏನ್ ತಗಡಿರ್ತಾವ, ಬೋರ್ಡ್ ಇರ್ತಾವ, ಅವನು ಸಹಿತ ತೆರವು ಮಾಡ್ತಾ ಇದೀವಿ. ಒಬ್ರಿಗೆ ಬಿಟ್ಟು ಒಬ್ರಿಗೆ ಒಂದ್ ಮಾಡ್ಬಾರ್ದಲ್ಲ, ಅದಕ್ಕೆ ಒಂದೇ ತರನಾಗಿ ಮಾಡ್ಬೇಕಂತಂದ ನಮ್ಮ ಮಾನ್ಯ ಆಯುಕ್ತರ ಆದೇಶ ಆಗಿರೋದ್ರಿಂದ ಮತ್ತೆ ಅದೇ ಸ್ಥಳಕ್ಕೆ ಅದಕ್ಕೆ ಅವಾಗವಾಗ ಯಾವ ತರ ಕಠಿಣ ಕ್ರಮ ತೆಗೆದುಕೊಳ್ಳಿ ಇದೇ ತರ ಇಲ್ಲ ಅದಕ್ಕೆ ಅವಾಗವಾಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಂದ ಮತ್ತು ಸೂಪರ್ವೈಸರ್ಗಳಿಂದ, ನಮ್ಮ ಇಂಜಿನಿಯರ್ಗಳಿಂದ ಅವ್ರಿಗೆ ನಾವು ವಾರ್ನಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಈಗ ನಮ್ದು ನೀವು ನೋಡ್ಬೋದು, ಯಾವ್ದಂತಂದ್ರೆ ಗಬ್ಬೂರಲ್ಲಿ ಪೂರ್ತಿ ತೆರವು ಕಾರ್ಯಾಚರಣೆ ಆಗಿದೆ ಒಂದು ವಾರದಿಂದ. ಈಗ ನಿನ್ನೆ ನಾ ಕೇಳಿದಾಗ ಮತ್ತೊಂದು 4-5 ಅಂಗಡಿ ಇದಾವ ಅಂತಂದ್ರು. ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೋಗಿ ಹೇಳ್ಸಕ್ ಹಚ್ಚಿದ್ದೀನಿ. ಅವರು ಮತ್ತೆ ನಾಳೆ ಅಂತಂದ್ರೆ ತೆಗಿತೀನಿ ಅಂತ ಹೇಳಿದ್ದಾರೆ. ಮುಂಚಿತವಾಗಿ ನೋಟಿಸ್ ಕೊಟ್ಟಿದ್ದೇವ್ರಿ. ನಾವು ನೋಟಿಸ್ ಕೊಟ್ಟ ಮೇಲೆ ನಾವು ತೆರವು ಕಾರ್ಯಾಚರಣೆ ಮಾಡ್ತೀವಿ. ಯಾವ ತರ ಸಹಕಾರ ಕೊಟ್ಟಿದಾರ್ರಿ, ಎಲ್ರು ಸಹಕಾರ ಕೊಟ್ಟಿದಾರ. ಅದ್ರಲ್ಲಿ ಏನು ಯಾರ್ದೇನು ಇದನ್ನ ತಕರಾರು ಏನು ಮಾಡಿಲ್ಲ. ಪ್ರತಿ ವಾರ ನಾವು ಮಾಡ್ಕೊಂತ ಹೋಗ್ಬೇಕಂತಂದ ನಮ್ಮ ಒಂದು ಮಾನ್ಯ ಆಯುಕ್ತರ
ನಿರ್ದೇಶನ ಇದೆ, ಮೌಖಿಕ ನಿರ್ದೇಶನ ಇರೋದು. ದಂಡ ಅವರು ಅತಿಶಯ ಮಾಡಿದ್ರ ಅಂತಂದ್ರೆ ದಂಡನೂ ಸಹಿತ ವಿಧಿಸಬಹುದು ಮುಂದಿನ ದಿನಗಳಲ್ಲಿ. ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ಇವತ್ತಿನ ದಿವಸ ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕೆ ನಮ್ಗೆ ಯಾವುದು ಅಭ್ಯಂತರ ಇಲ್ಲ, ಯಾವುದು ಇದೇ ಇಲ್ಲ. ಆದರೆ ಈ ಕಡೆದು ನ್ಯೂ ಇಂಗ್ಲಿಷ್ ಸ್ಕೂಲ್ ಹತ್ರ ನಮ್ಗೆ ಇಲ್ಲಿ ಬಂದ್ ಕ್ಯಾಶಿ ನಮಗೆಲ್ಲ ಇದು ಮಾಡ್ತಾ ಇದ್ದಾರೆ ಅಂದಮೇಲೆ ಒಂದು ಚಿಕ್ಕ ಇದರಿಂದ ವ್ಯಾಪಾರಸ್ಥರು ಒಂದು 5,000 6,000 ಇದು ಮಾಡಿ ಒಂದು ಸಣ್ಣ ಪುಟ್ಟ ಒಂದು ಮಹಿಳಾ ಸಂಘದಿಂದ ಲೋನ್ ತಗೊಂಡು ಸರ್ಕಾರಿ ಯೋಜನೆಯಿಂದ ಬೀದಿ ವ್ಯಾಪಾರಸ್ಥರ ಅಂತೇಳಿ ಅವ್ರಿಗೊಂದು ಲೋನ್ ಕೊಟ್ಟಿದ್ದಾರೆ. ಆ ಲೋನ್ ಪ್ರಕಾರ ಒಂದು 15,000 ರೂಪಾಯಿ ಇದು ಮಾಡಿ ಒಂದು ಡಬ್ಬಿ ತೊಗೊಂಡು ಅವರು ತಮ್ಮ ಇದು ಮಾಡ್ಕೊಂಡ್ರು ಅಂದ್ರೂ ಆದರೂ ಅವರಿಗೆ ಸೀದಾ ಡೈರೆಕ್ಟಾಗಿ ಯಾವುದು ನೋಟಿಸ್, ನಮಗಂತೂ ಯಾವುದು ನೋಟಿಸ್ ಅಂದರೂ ಕೊಟ್ಟಿಲ್ಲ. ತೆಗಿಬೇಕಪ್ಪ ಇವತ್ತು ತೆಗಿಬೇಕು ನೀನು ಅಂತೇಳಿ ನೋಟಿಸ್ ಅಂದರೂ ಯಾವುದು ಕೊಟ್ಟಿಲ್ಲ. ನಮ್ಗಂತೂ ಯಾವುದು ಇದು ಮಾಡಿಲ್ಲ. ಇಮಿಡಿಯೇಟ್ಲಿ ಆಗಿ ಬಂದ್ ಕ್ಯಾಶಿ ತೆಗಿಯಾಕ ನಿಂತಾರೆ. ಒಂದು ದಿನ ಟೈಮ್ ಕೊಟ್ಟಿದ್ದಾರೆ. ಈಗ ನಮ್ಮದೇ ಅಂತ ತಿಳ್ಕೊರಿ, ಈಗ ನಮ್ಮದೇ ಡಬ್ಬಿ ಇದೆ ಒಂದು ದಿವ್ಸಕ್ಕೆ ಟೈಮ್ ಕೊಟ್ಟಿದ್ದಾರೆ. ಒಂದು ದಿವಸದಲ್ಲಿ ನಾವು ಒಬ್ಬನೇ ಹೆಂಗಂತೇಳಿ ತಗೋಬೇಕು, ನಾನು ಹೆಂಗಂತ ಇದು ಮಾಡ್ಕೋಬೇಕು, ನನಗೆ ಯಾವ್ದು ಅಂತೇಳಿ ಯಾವ ಥರದ ನೀವು ಸರ್ಕಾರದಿಂದ ನನಗೆ ಯಾವ ಥರ ಯೋಜನೆ ಕೊಟ್ಟಿದ್ದೀರಾ, ಯಾವ ಥರ ಮತ್ತು ಲೋನ್ ಯಾಕೆ ಕೊಟ್ಟಾಕ ಹೋಗಿದ್ರಿ ನೀವು? ಲೋನ್ ಯಾಕೆ ಕೊಟ್ರಿ ನಮಗೆ? ಲೋನ್ ಕೊಟ್ಟು ಕ್ಯಾಶಿ ನಮ್ಮ ಬಿದಿ ವ್ಯಾಪಾರಸ್ಥರು ಬಿದಿ ನಿಂತು ಕ್ಯಾಶ್ ನಾನು ಬಿದಿ ಮಾಡು ಅಂತ ವ್ಯಾಪಾರ ಮಾಡೋ ಅಂತ ಯಾಕೆ ಸಲ ಕೊಟ್ಟು ಕ್ಯಾಶ್ ಇದು ಮಾಡಿದ್ರಿ? ಯಾಕೆ ನಮಗೆ ಎಲ್ಲ ಇದು ಮಾಡಕ್ಕಂತ ಇದು ಮಾಡಿದ್ರಿ ನೀವು? ಅಷ್ಟೆಲ್ಲ ಇತ್ತು ಅಂದಮೇಲೆ ನೀವೆಲ್ಲ ಇದು ಮಾಡಬೇಕಿತ್ತು. ಸಹಾಯ ಒಂದು ಏನೋ ಒಂದು ಪರಿಹಾರ ತೆಗಿಬೇಕಿತ್ತು. ಯಾವುದು ಪರಿಹಾರ ತೆಗ್ದಿಲ್ಲ, ಯಾವ್ದು ಇದು ಮಾಡಿಲ್ಲ. ದಿಢೀರಾಗಿ ಲೋನ್ ಕೊಡ್ತೀರಾ, ವ್ಯಾಪಾರ ಮಾಡಿ ಅಂತ ಹೇಳ್ತೀರಾ, ಆಮೇಲೆ ಅದಕ್ಕೆ ತಗ್ಸಾಕಂತ ಹೇಳ್ತೀರಾ. ಇದು ನ್ಯಾಯನಾ? ಇದು ಸರ್ಕಾರದ ಮಂದಿ ನ್ಯಾಯನಾ? ನಾನು ಸೀದಾ ಡೈರೆಕ್ಟಾಗಿ CM ಅವ್ರ ಜೊತೆನೇ ನಾನು ಇದು ಮಾಡಬೇಕು. ನನಗೆ ಒಂದು ನನ್ನ ಪ್ರಶ್ನೆ ಇದೆ. ಕೊಟ್ರಿ ಆಗಿ ಲೋನ್ ಕೊಟ್ಟಿದ್ರ ಅಂದಮೇಲೆ ನೀವು ಯಾಕೆ ಇದು ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಬೀದಿ ವ್ಯಾಪಾರ ಯಾಕೆ ನೀವು ಸಪೋರ್ಟ್ ಮಾಡಿದ್ರಿ? ಯಾಕೆ ಬಂದ್ರಿ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತೇಳಿ? ಯಾಕೆ ಇದು ಮಾಡಿದ್ರಿ ನೀವು? DK ಶಿವಕುಮಾರ್ ಅವರೇ ನಿಮ್ಗೆ ಹೇಳ್ತಾ ಇರೋದು, ಸಿದ್ದರಾಮಯ್ಯ ಅವರೇ ನಿಮ್ಗೆ ಹೇಳ್ತಾ ಇರೋದು, ನೀವೇ ಎಲ್ಲ ಇದು ಮಾಡಿದ್ದು. ಈಗ ಬಡವರೆಲ್ಲ ನಿಮ್ಮ ಮೇಲೆ ಬೈದಾಡ್ಬೇಕು, ನಾವು ನಿಮ್ಮ ಮ್ಯಾಗ ಹೊಟ್ಟಿ ಕಿಚ್ಚಾಗಬೇಕು. ಯಾಕಂದ್ರೆ ನಮ್ಮ ಹಟ್ಟಿ ಪಾಳಿಗೆ ನೀವೇ ಹೊಡೆದಿದ್ದವ್ರು. ನಮ್ಗೆ ಏನು ಸಿಕ್ತು ಇದರಲ್ಲಿ? ಏನು ಮಾಡ್ದಂಗೆ ಆಯ್ತು? ಲೋನ್ ಕೊಟ್ಟು ನಮ್ಗೆ ಇದು ಮಾಡಿ ಎಲ್ಲ ಸಹಾಯ ಮಾಡಿ ವಾಪಸ್ ನಮಗೆ ಜೀವ ಬರೀ ಇದು ಮಾಡ್ತಾ ಇದ್ದೀರಾ? ಇದೇನಾ ಸರ್ಕಾರ? ಇದೇನಾ ಇದು ನಿಮ್ದು? ನಮ್ಮ ಪರಿಹಾರ ನಮ್ಗೆ ಆಗಲೇಬೇಕು. ಶಾಸಕರಿಗೆ ಒಂದು ನಮ್ಮ ಬೀದಿ ಪಾಲರ ವಸ್ತರಿಂದ ಒಂದು ನೋಟಿಸ್ ಅಂತೂ ಕೊಟ್ಟಿದ್ರಿ. ಆದರೂ ಆ ಟೈಮ್ನಲ್ಲಿ ಅವ್ರು ಏರಿಯಾ ವೈಸ್ ಹೇಳಿದ್ರು, ಈ ಥರ ನಾನು ಇದು ಮಾಡ್ತೀನಿ, ಈ ಕಡೆದೆಲ್ಲ ತೆಗೆಸ್ತೀವಿ, ಬೀದಿ ಎಲ್ಲೇ ದಾರಿಯಲ್ಲಿ ಇದಾಗ್ತಾ ಇದೆ, ಆಟೋ ಚಾಲಕರು ಅಡ್ಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಟ್ರಕ್ಕು ಲಾರಿಗಳು ಅಡ್ಡಾಡಕ್ಕೆ ಆಗ್ತಾ ಇಲ್ಲ, ಅಲ್ಲಿ ನಾವು ಅಷ್ಟೇ ಎಲ್ಲಿ ತೊಂದರೆ ಆಗ್ತಾ ಇದೆ ಅಲ್ಲೇ ಅಷ್ಟು ಇದು ಮಾಡ್ತೀವಿ ಅಂತ ಹೇಳಿದ್ರು ಅವರು. ಈಗ ನೋಡಿದರೆ ಎಲ್ಲ ಎಲ್ಲಿ ಸಿಗ್ತಾ ಇದೆ ಎಲ್ಲಾಗಿಂತ ಎಬ್ಬಿಸ್ತಾ ಇದ್ದಾರೆ. ಯಾವುದು ನೋಡ್ತಾ ಇಲ್ಲ, ಬರೀ ಬೀದಿ ವ್ಯಾಪಾರ ಎಲ್ಲಿ ಕಾಣಿಸ್ತಾರೆ ಅವ್ರಿಗೆ ಎಬ್ಬಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಆ ಗಾಡಿ ಇಲ್ಲಿ ಯಾವುದು ತಿರುಗಾಡಲ್ಲ, ಯಾವುದು ಇಲ್ಲಿ ಗಾಡಿ ಯಾವುದು ಇದು ಮಾಡಲ್ಲ. ಗಾಡಿ ಅಡ್ಡಾಡ್ಲಿಕ್ಕೆ ಅಂತೇಳಿ ಎಷ್ಟೊಂದು ಜಾಗ ಕೊಟ್ಟಿದ್ದಾರೆ, ಎಷ್ಟೊಂದು ಇದೆ. ಆದ್ರೂ ಇಲ್ಲಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಟೈಮ್ ಕೊಟ್ಟಿಲ್ಲ, ಈವ್ನಿಂಗ್ ಮಠ ನನ್ಗಿರೋ ಟೈಮ್ ಕೊಟ್ಟಿದ್ರ, ಈಗ ಇದು ಮಾಡ್ಕೊಂಡು ಕೆಲಸ ಅಂತಾರಲ್ಲ. ಅಲ್ಲ ಆಯ್ತು, ಸ್ಥಳೀಯ ಕಾರ್ಪೊರೇಟರ್ ಯಾರು ಬರ್ತಾರೆ? ಕಾರ್ಪೊರೇಟರ್ನು ಯಾರು ಬಂದಿಲ್ಲ ಸರ್. ಯಾವ ಕಾರ್ಪೊರೇಟರ್ ಅನ್ನೋದು ಯಾವನು ಈಚೆ ಕಡೆ ಬರಲ್ಲ. ಯಾರು ಕಾರ್ಪೊರೇಟರ್ ಅಂತ ಗುರ್ತೈತಿ ಅಂದ್ರೆ ಬಂದ್ರೆ ಗುರ್ತಾಗುತ್ತೆಲ್ಲ, ಬರ್ಲಾರ್ದ ಹೆಂಗ್ ಗುರ್ತಾಗುತ್ತೆ? ಅವ್ರಂದ್ರು ಒಂದು ಮಾತು ಹೇಳ್ಬೇಕು, ಹಿಂಗಿದೆ ಅಲ್ಪ ನಿಮ್ಗೆ ಈ ಥರ ಇದೆ ಅಂತೇಳಿ. ಯಾವುದು ಏನು ಹೇಳಿಲ್ಲ. ಈಗ ನೋಡಿ, ಈಗ 30,000 ರೂಪಾಯಿ ನಮ್ಮ ಡಬ್ಬಿ ಮಾಡ್ಕೊಂಡಿದ್ವು, 30,000 ರೂಪಾಯಿ ಮಾಡ್ಕೊಂಡ್ವಿ. 2 ಲಕ್ಷ ರೂಪಾಯಿ ನಮ್ಮ ಸಾಲ ಇದೆ. ಎಲ್ಲ ನಾವು ಇದು ಮಾಡಿ ಹೇಗಂತ ತೀರಿಸ್ಬೇಕು, ಹೇಗಂತ ಇದು ಮಾಡಬೇಕು, ನಾವು ಯಾವ ಥರ ಅಂತೇಳಿ ಬಡವರು ಇದು ಮಾಡಬೇಕು, ಯಾವ ಥರ ಇದು ಮಾಡ್ಬೇಕು ನೀವೇ ಹೇಳಿ. ಈಗ ನೀವು ಪಾಲಿಕೆ ಅವರು ನಿಮಗೆ ಅಡ್ವಾನ್ಸ್ ಹೇಳಿದ್ರಂತಲ್ಲ? ಎಲ್ಲಿ ಹೇಳಿದ್ರು? ನೋಟಿಸ್ ತೋರಿಸನ್ನಿರಿ ಅವ್ರಿಗೆ. ನಮ್ಮ ಇದ್ರ ಮೇಲೆ ಇದು ಮಾಡಿದ್ದು ನೋಟಿಸ್ ತೋರಿಸಿ ಅಂತ ಹೇಳಿ. ಅಲ್ಲ ಸರ್, ಈ ರೀತಿ ರಸ್ತೆ ಮೇಲೆ ಈ ರೀತಿ ಹಚ್ಚೋದು ತಪ್ಪಲ್ವಾ ಸರ್? ಇದು ರಸ್ತೆ ಮೇಲೆ ಹಚ್ಚಿಲ್ಲ ಸರ್, ಇದು ಗಟರ್ ಮೇಲೆ ಹಚ್ಚಿದ್ದು. ರಸ್ತೆ ಅತಿಕ್ರಮಣಕ್ಕೆ ಸರ್ಕಾರ ಆದೇಶ ಮಾಡಿದ್ದೀವಿ, ಆ ಪ್ರಕಾರ ಮಾಡ್ತಿದ್ದಾರೆ. ಸರ್ಕಾರ ಆದೇಶ ಕೊಟ್ಟಿರೋದು ಬೀದಿನಲ್ಲಿ ಗಾಡಿ ವಾಹನಗಳು ತಿರುಗಾಡುತ್ತೆ, ಅದ್ರ ಬಗ್ಗೆ ಯಾವುದು ತೊಂದರೆ ಆಗಬಾರ್ದು ಅಂತೇಳಿ ಅವ್ರು ತೆಗಿತಾ ಇದ್ದಾರೆ. ಅದಕ್ಕೆ ನಾವು ಅಭ್ಯಂತರ ಇಲ್ಲ. ಆದ್ರೆ ಬೀದಿ ವ್ಯವಸ್ಥರಿಗೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಈಗ ನಮ್ಗೆ ಇಷ್ಟೊಂದು ನುಕ್ಸಾನ್ ಆಗ್ತಾ ಇದೆ. ಅದಕ್ಕೆ ನಾವೇನು ಹೇಳಬೇಕು? ನಮ್ಗೆ ಯಾರು ಪರಿಹಾರ ಕೊಡೋರು? ಈಗ ನನಗಂತೂ ಪರಿಹಾರ ಸಿಗ್ತಾ ಇಲ್ಲ. ನಾನು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತೇಳಿ ದಾರಿ ಒಳಗೆ ನಿಂದಿರ್ತೀನಿ. ಈಗ ಇಲ್ಲೇ ಮಾಡೋರು ನಾವು, ನಾನು ಒಬ್ಬನೇ ಮಾಡ್ತೀನಿ. ನೋಡೋಣ ನನ್ಗೆ ಯಾರು ಸಹಾಯ ಮಾಡ್ತಾರೆ, ಯಾರು ಇದು ಮಾಡ್ತಾರೆ ಅಂತ. ಸಿಮೆಂಟ್ ಬಿಡಿಸ್ಕೊಳ್ಳೋದ
ಮೊದಲಿಂದ ಐತ್ರಿ ಸರ್. ಮೊದಲಿಂದ ಎಲ್ಲಿತ್ರಿ? ಇಲ್ಲ ಅಲ್ಲ ಫುಟ್ಬಾಲ್ ಮಾಡೋದು ಯಾವಾಗಿತ್ತು? ನಾನು 4 ವರ್ಷದಿಂದ ನೋಡಾತ ನಿಮ್ಗೆ. ಮೊದಲಿಂದ ಐತೆ ನನಗೆ ಹೇಳ್ತಾರೆ ನೀವು. ಪ್ರತಿ ಟೈಮ್ ಈ ಕಡೆ ಹೋದಾಗ ತೆಗಿಸ್ತಾನೆ